ವೈಕುಂಠ ಏಕಾದಶಿಯ ಈ ವಿಶೇಷ ದಿನದಂದು ಮನೆಯ ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸಿ ಒಂದು ದರ್ಶನಕ್ಕೆ ನಾನು ಹೊರಟೆ. ಮನೆಯ ಹತ್ತಿರ ಇರುವ ನಮ್ಮ ವಿಜ್ಞಾನ ನಗರದ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರುವಂತಹ ಈ ದೇವಸ್ಥಾನ ಬಹಳ ಸೊಗಸಾದ ಅಚ್ಚುಕಟ್ಟಾದ ವ್ಯವಸ್ಥೆ ಇರುವಂತಹ ದೇವಸ್ಥಾನ. ಮಹಾಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ, ಪಂಚಮುಖಿ ಆಂಜನೇಯ, ಗಣಪತಿ ಈ ಎಲ್ಲವೂ ಈ ಸನ್ನಿಧಿನಲ್ಲಿದೆ. ಹಾಗೆ ಪ್ರತಿ ಶನಿವಾರ ವಿಶೇಷ ಅನ್ನದಾನವೂ ಕೂಡ ಇಲ್ಲಿರುತ್ತೆ. ವೈಕುಂಠ ಏಕಾದಶಿಯ ಈ ದಿನ ಮಹಾದ್ವಾರ ಕೂಡ ಇಲ್ಲಿ ಮಾಡಿದರು. ವೈಕುಂಠ ದ್ವಾರ ಬಹಳಷ್ಟು ಜನ ಭಕ್ತರು ಇದ್ದರು. ವಿಶೇಷ ದರ್ಶನದ ವ್ಯವಸ್ಥೆ ಕೂಡ ಇತ್ತು. ಖಂಡಿತ ಇಂಥ ದಿನಗಳಲ್ಲಿ ನಾವು ಆ ಥರ ಹೆಚ್ಚಿನ ಹಣ ಕೊಟ್ಟರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ. ಹಾಗೆಯೇ ವಿಶೇಷ ಒಂದು ಸಂದರ್ಭ ಅಥವಾ ಒಂದು ವಿಶೇಷ ಪೂಜೆಗಳಿಗೆ ಅದು ಉಪಯೋಗ ಆಗೋದ್ರಿಂದ ಯಾರೂ ಆ ಥರ ಯೋಚನೆ ಮಾಡ್ತಿರಲಿಲ್ಲ. ದರ್ಶನಕ್ಕೆ ಬಹಳಷ್ಟು ಜನ ಇದ್ದರು. ಹೂವಿನ ಅಲಂಕಾರ ಯಥಾರೀತಿ ಹೇಳೋದೇ ಬೇಡ, ಬಹಳ ಚೆನ್ನಾಗಿತ್ತು. ಹಾಗೆ ಈ ಗಿಳಿ ಅಲಂಕಾರ ಕೂಡ ಕಣ್ಣು ಸೆಳೆಯುವಂತಿತ್ತು. ಎಲ್ಲ ಕಡೆ ಹಾಕಿದರು, ಆ ಕಾರ್ನು ಮತ್ತು ಗಿಳಿ ಎಲ್ಲ ತುಂಬ ಚೆನ್ನಾಗಿತ್ತು. ವೆಂಕಟರಮಣ ಸ್ವಾಮಿಯನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಸಂತೋಷ. ಎಲ್ಲೆಲ್ಲೂ ಹೂವು, ಹಸಿರು, ತುಳಸಿ, ಬೇರೆ ಬೇರೆ ರೀತಿಯ ಪತ್ರೆ ಎಲ್ಲದರಿಂದ ಅಲಂಕಾರ ಮಾಡಿದರು. ಈ ಸ್ವಾಮಿ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ, ಹಾಗೆ ಗಣೇಶ. ಇದಲ್ಲದೆ ರಾಜಾಜಿನಗರದ ಹತ್ತಿರ ಇರುವ ಕುರುಬರಹಳ್ಳಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿಗೂ ನಾವು ನಡ್ಕೊಳ್ತೀವಿ. ವರ್ಷ ಕೂಡ ಅಲ್ಲೂ ನಾವು ಸೇವೆ ಕೊಡ್ತೀವಿ. ಅದನ್ನು ಕೂಡ ಒಂದು ಫೋಟೋ ತೋರಿಸ್ತೀನಿ. ಹಾಗೆ ಈ ಹುಂಡಿಯಲ್ಲಿ ಹಣ ಹಾಕೋದು ಒಂದು ವಿಶೇಷ ಸೇವೆ ಅಂತ ಭಾವಿಸ್ತಾರೆ ಜನ. ನಂಬಿಕೆ ಕೂಡ ಇದೆ, ಪ್ರತೀತಿ ಕೂಡ ಇದೆ. ಈ ಹುಂಡಿಯಲ್ಲಿ ನಾವು ಕೂಡ ಸ್ವಾಮಿಗೆ ನಮ್ಮ ಯಥಾನುಶಕ್ತಿ ಹಣವನ್ನು ಹಾಕಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವೈಕುಂಠ ದ್ವಾರ. ವಿಜ್ಞಾನ ನಗರದ ನಮ್ಮ ದೇವಸ್ಥಾನ ಪಂಚಮುಖಿ ಆಂಜನೇಯ, ಗಣೇಶ, ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿಯ ಟ್ರಸ್ಟಿಗಳು, ಸ್ಥಳೀಯರು ಎಲ್ಲರೂ ಸೇರಿ, ಮುಖಂಡರು ಎಲ್ಲರೂ ಸೇರಿ ಇದನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ಯಾವಾಗಲೂ ಕೂಡ ವರ್ಷವೆಲ್ಲ. ಕಲ್ಯಾಣ ವೆಂಕಟರಮಣ ಸ್ವಾಮಿ ಈ ದೇವಸ್ಥಾನದ ಫೋಟೋ ಇದು. ಇನ್ನು ದರ್ಶನ ಎಲ್ಲ ಆಗಿ ಪ್ರಸಾದ, ಹೌದು ಪ್ರಸಾದ ಮರೆತರೆ ಆಗತ್ತಾ? ಖಂಡಿತ ಮರೆಯೋ ಸಾಧ್ಯತೆಯೇ ಇಲ್ಲ. ಈ ಪ್ರಸಾದ ಲಡ್ಡು ಪ್ರಸಾದ ನಮ್ಮ ವಿಜ್ಞಾನ ನಗರ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಅಲ್ಲಿ ಇದು. ಹಾಗೆ ಕಲ್ಯಾಣ ವೆಂಕಟರಮಣ ಸ್ವಾಮಿಗೆ ಲಡ್ಡು ಸೇವೆ ಅಂತಲೇ ವಿಶೇಷ ಲಡ್ಡು ಸೇವೆ ಇರುತ್ತೆ. ಅದನ್ನು ವರ್ಷ ನಾವು ಕೊಡ್ತೀವಿ. ಆ ಲಡ್ಡು ಸೇವೆಗೆ 5 ಲಡ್ಡುನ ಅವರು ಕೊಡ್ತಾರೆ, ಮತ್ತು ವಸ್ತ್ರ ಕೊಡ್ತಾರೆ, ಹಾಗೆ ಬೇರೆ ಪ್ರಸಾದನೂ ಕೂಡ ಕೊಡ್ತಾರೆ. ಬಹಳ ಒಂದು ದೈವ ಒಂದು ಏನು ಹೇಳ್ತೀವಿ, ಸಾತ್ವಿಕ ವೈಬ್ ಅಂತ ಹೇಳ್ತೀವಲ್ಲ, ಅದು ಖುಷಿ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಸ್ವಾಮಿಯ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯನ ಕೊಡಪ್ಪ ಅಂತ ಕೇಳ್ಕೊಳ್ಳೋದು. ಸರ್ವೇ ಜನಾಃ ಸುಖಿನೋ ಭವಂತು. ಒಂದೊಂದು ಲಡ್ಡು ತಿರುಪತಿ ಥರನೇ ದೊಡ್ಡ ದೊಡ್ಡಾಗಿ ಇತ್ತು, ಫ್ರೆಶ್ ಆಗಿ ಇತ್ತು ಕೂಡ. ಇನ್ನಿದನ್ನೆಲ್ಲ ನಾನು ನಮ್ಮ ಸ್ನೇಹಿತರ ಮಧ್ಯ ಹಾಗೆ ಪರಿಚಯದವರಿಗೆ ವಿಲೇವಾರಿ ಮಾಡಿಬಿಡ್ತೀನಿ. ಪ್ರಸಾದ ಎಲ್ರಿಗೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ವೈಕುಂಠ ಏಕಾದಶಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಒಳಿತಾಗಲಿ.